ಕ್ಯಾಂಪು ಸರ್ ಫಸ್ಟಾಗಿ ನಾನು ಹೇಳಬೇಕು ಅಂತಂದರೆ ನಮ್ಮ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಆದ ಪ್ರೆಸಿಡೆಂಟ್ ಹರ್ಷನ್ ಸರ್ ಮತ್ತು ಸೆಕ್ರೆಟರಿ ಆದ ಆಂಟೋನಿ ಜೋಸ್ ಸರ್ಗೆ ಒಂದು ಧನ್ಯವಾದ ಹೇಳಬೇಕು ಸರ್. ನಾವು ಕ್ಯಾಂಪ್ ಮಾಡ್ತೀವಿ ಅಂತ ಲಾಸ್ಟ್ ಒಂದು ಪ್ರೋಗ್ರಾಮ್ ಮಾಡಿದ್ದು ಸರ್. ಇದು ಲಾಸ್ಟ್ ಮಂತ್ ಒಂದು ಪ್ರೋಗ್ರಾಮ್ ಮಾಡಿದಲ್ಲಿ ಹೇಳಿದರು ಮೈಸೂರಲ್ಲೇ ಮಾಡಬೇಕು ಅಂತಿದ್ದ. ಅವ್ರು ನಮ್ಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದು ಸರ್. ಅವ್ರ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಹಾಗೆ ನಮ್ಮ ಸ್ನೇಹಿತರು ಸಿದ್ದೇಶ್, ಆಕಾಶ್ ಮತ್ತು ಇಲ್ಲಿನ ಸ್ಥಳೀಯರಾದ ಹೆಬ್ಬಾಳದಂಥ ಪ್ರತಾಪ್ ಅವ್ರದ್ದೇ ಒಂದು ಕ್ಲಬ್ ಇದೆ, ಸ್ಪ್ರಿಂಟ್ಸ್ ಕ್ಲಬ್ ಅಂತ, ಅವ್ರ ಅಧ್ಯಕ್ಷರಾಗಿದ್ದಾರೆ. ಅವರೆಲ್ಲ ಸಹಕಾರದಿಂದ ನಾವು ಈ ಕ್ಯಾಂಪ್ನ ಸಕ್ಸಸ್ ಆಗಿ ಮಾಡೋಕ್ಕೆ ಸುಲಭ ಆಯಿತು ಸರ್. ಸುಮಾರು ಅಂತಂದರೆ ಸರ್ ಸೆಲೆಕ್ಷನ್ ನಡೆದಿದ್ದು ಬೆಂಗಳೂರು ಸಾಯಿಲಿ ಸರ್, 26-27 ಅಲ್ಲಿಗೆ ಒಂದು 600 ಜನ ಬಂದರು ಸರ್. 600 ಪ್ಲಸ್ ಅಂದರೆ ಹುಡುಗಿರು ಸೇರಿಸಿ ಒಂದು 800 ಜನ ಇರ್ಬೋದು ಸರ್. 20 ಜನ ಬಂದಿದ್ರು ಸರ್ ಕ್ಯಾಂಪ್ಗೆ. ಅಲ್ಲಿ ಸೆಲೆಕ್ಷನಲ್ಲಿ ಕ್ಯಾಂಪ್ಗೆ ಅಂತ 20 ಗರ್ಲ್ಸು 20 ಬಾಯ್ಸು ಸೆಲೆಕ್ಟ್ ಆಗಿರೋ ಸರ್. ಅವ್ರನ್ನ ಮೈಸೂರಿಗೆ ಕರ್ಕೊಂಬಂದು ನಾವಿಲ್ಲಿ ಅವ್ರಿಗೆ ವಸತಿ, ಊಟ ವ್ಯವಸ್ಥೆ ಮಾಡಿ, ಗ್ರೌಂಡ್ ಮತ್ತು ಕೋಚಿಂಗ್ ಸ್ಟಾಫ್ ಎಲ್ಲ ನಮ್ಮ ಅಸೋಸಿಯೇಷನ್ ಕಡೆಯಿಂದನೇ ಅಪಾಯಿಂಟ್ ಮಾಡಿದರು. ಅವ್ರಿಗೆ ನಾವು ವಸತಿ, ಊಟ ಎಲ್ಲ ಕೊಟ್ಟು, ಕೋಚಸ್ಸು ಕೂಡ ಅವರೇ ಅಪಾಯಿಂಟ್ ಮಾಡಿ ಸರ್. ಅವ್ರ ಕೋಚಸ್ ಕಡೆಯಿಂದ ಒಂದು 30 ತಾರೀಕು ರಿಪೋರ್ಟ್ ಆದರು. 30ರಿಂದ 1ನೇ ತಾರೀಕಿಂದ 12ನೇ ತಾರೀಕುವರೆಗೂ ಅವ್ರ ತರಬೇತಿ ನೀಡಿ ಈಗ ನೆಕ್ಸ್ಟು ಈ ಕರ್ನಾಟಕ ಟೀಮ್ನ ರಾಜಸ್ಥಾನಕ್ಕೆ 49 ಜೂನಿಯರ್ ನ್ಯಾಷನಲ್ಸ್ಗೆ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಟೋಟಲ್ ಆಗಿ ಈ 20 ಜನರಲ್ಲಿ ಸರ್, ಕ್ಯಾಂಪಲ್ಲಿ ಏನು 20 ಜನ ಇದ್ದರು ಅದರಲ್ಲಿ 12 ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಸರ್. ಬಾಯ್ಸ್ 12, ಗರ್ಲ್ಸ್ 12, ಅಂಡರ್ 18 ಸರ್. 49 ಜೂನಿಯರ್ ನ್ಯಾಷನಲ್ಸ್.